ಬರೇ ಸಕ್ರಿ ಹಾಕಿಲ್ಲ ಸಕ್ರಿ ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಗುರುವಾರ ನೋಡ್ರಿ, ಗುರುವಾರದಿಂದ ಲಾಗ ನಿಮ್ಮ ಜೊತೆ ನಾ ಶೇರ್ ಮಾಡ್ಕೊಂಡತ್ತೀನಿ. ಕುಡಿಯೋ ನೀರು ಬಂದಿದ್ದು, ಯಜಮಾನ್ರು ಬೆಳಗ್ಗೆ ನೀರು ತುಂಬಿದಾರ ನೋಡ್ರಿ ಫ್ರೆಂಡ್ಸ. ಎಲ್ಲ ಕೂಡ ತಿಕ್ಕಿಟ್ಟಿದ್ದೆ. ಸೊ ಯಜಮಾನ್ರು ನೀರು ತುಂಬ್ಯಾರ. ಇವತ್ತಿನ ದಿನದ ರೂಟೀನ್ ಹೆಂಗಿರ್ತಂತೇಳಿ ಕೊನೆವರೆಗೂ ನೋಡ್ರಿ, ಸಪೋರ್ಟ್ ಮಾಡ್ರಿ. ಇವತ್ತ ಗುರುವಾರ ಆಗಿರೋದ್ರಿಂದ ನನ್ನ ಮಗಳು ರಾಯರ್ ಪೂಜೆ ಮಾಡಾಡ್ರಿ. ತುಪ್ಪದ ದೀಪನೂ ಕೂಡ ಹಚ್ಚಾಳ. ಮವ ಹೂ ಇದ್ದು ಅಲ್ಲ ಮವ ಫ್ರಿಜ್ನಾಗ ಇದ್ದು ಈ ಥರ ಪೂಜೆ ಮಾಡಾಳ ನೋಡ್ರಿ. ಅಕ್ಕಿಗೂ ಒಂಥರ ರಾಯರ್ ಪೂಜೆ ಮಾಡೋ ಖುಷಿ ಅನ್ಸತ್ತದ್ರಿ ಫ್ರೆಂಡ್ಸ. ನೋಡ್ರಿ ಎಲ್ಲ ಗಂಧ ಎಲ್ಲ ದೇವ್ರಿಗೂ ಹಚ್ಚಾಳ. ತುಳಸಿ ಎಲೆ ಇಟ್ಟು ಪೂಜೆ ಮಾಡ್ಯಾಳ. ತುಪ್ಪದ ದೀಪ ಹಚ್ಚಾಳ. ಮಾಮೂಲಿ ಡೈಲಿ ದೀಪನೂ ಕೂಡ ಹಚ್ಚಿದಾಳ. ಈಗಷ್ಟೇ ಚಪಾತಿ ಮಾಡೇನ್ರಿ. ನಾಷ್ಟ ಮಾಡಕ್ಕೆ ಹೋಗಲಿಲ್ಲ. ಯಜಮಾನ್ರು ಚಹಾ ಬಿಸ್ಕಿಟ್ ತಿಂದು ಹೋದ್ರು ಕೆಲ್ಸಿಗೆ. ಚಾವಿ ಇತ್ತು ಅವ್ರದ್ದು. ಹಾಗಾಗಿ ಮತ್ತೆ ಇವಾಗ ಏನೈತಿ ಚಪಾತಿ ಮಾಡಿದೆ ನಾನು. ಹಂಗೆ ಹಾಲು ಕೂಡ ಕಾಸಿ ಇಟ್ಟು ನೋಡ್ರಿ ಇಲ್ಲಿ. ಸೊ ಇಲ್ಲೇನೈತಿ ಇವಾಗ ಚಾಕ್ ಇಡ್ತೀನಿ ರೀ ಮಕ್ಕಳಿಗೆ. ಚಪಾತಿ ಬಿಸಿ ಚಪಾತಿ ಹಾಲು ತಿಂದು ಮ್ಯಾಂಗ್ ಹಚ್ಚಿ ಚಹಾ ಬಿಸ್ಕಿಟ್ ಟೋಸ್ಟ್ ಏನಾರ ತಿಂತಾರ. ಸೊ ಚಪಾತಿ ಬುತ್ತಿ ಕಟ್ಟಕ್ಕೆ ಹಾಕ್ತಾವ್ರಿ. ಉಸಿರಿ ಕಾಳು ಅದಾವು, ಅದನ್ನ ಪಲ್ಯ ಮಾಡಿಬಿಡ್ತೀನಿ ನೋಡ್ರಿ. ಮನ್ಯಾಗನೇ ಮಾಡ್ದಂಥ ಉಸುಳಿ ಕಾಳು ಎಷ್ಟು ಚೆನ್ನಾಗಿ ಇದಾಗಿದೆ ನೋಡ್ರಿ. ಮನ್ಯಾಗ ಮಾಡಿ ನೋಡ್ರಿ ಫ್ರೆಂಡ್ಸ್. ನಾನು ಹೆಸರು ಕಾಳು ಮತ್ತು ಇದು ಮಡಿಕೆ ಕಾಳು ಇವೆರಡು ಮಿಕ್ಸ್ ಮಾಡೀನಿ. ಮಸ್ತ್ ನೋಡ್ರಿ ಯಾವ ಥರ ಚೆನ್ನಾಗಿ ಮೊಳಕೆ ಬಿಟ್ಟಿದ್ದಾವೆ ಅಂತೇಳಿ. ಇದ್ರದ್ದು ಕಚ್ಚಾ ಪಲ್ಯ ಮಸ್ತ್ ಆಗತ್ತೆ ರೀ. ಬರೀ ಇದು ಉಳ್ಳಾಗಡ್ಡಿ ಟಮಾಟಿ ಉಪ್ಪು ಖಾರ ಒಂಚೂರು ಎಣ್ಣೆ ಹಾಕ್ಕೊಂಡು ತಿಂದ್ರೆ ಕಚ್ಚಾ ಬಾಜಿ ಮಸ್ತ್ ಆಗುತ್ತೆ. ಆರೋಗ್ಯಕ್ಕೂ ಒಳ್ಳೇದ್ರಿ. ಈ ಪಲ್ಯಕ್ಕಿನ್ನ ಇದು ಮಾಡಿಬಿಡ್ತೀನಿ ರೀ. ಇದಕ್ಕೇ ಒಂಚೂರು ಶೇಂಗಾ ಹಿಂಡಿ ಎಣ್ಣೆ ಹಾಕಿ ಕೊಟ್ಬಿಡ್ತೀನಿ ಡಬ್ಬಿ ಒಳಗೆ. ಒಂದಿನ ತಿಂದಲ್ರಿ. ಇವತ್ತು ಏನು ಸ್ಪೆಷಲ್ ಅಂತೇಳಿ ನಿಮ್ಗೆ ಹೇಳ್ತೀನಿ. ಮತ್ತೆ ನೋಡ್ರಿ ಈ ಥರ ಕಚ್ಚಾ ಬಾಜಿ ಒಂದಿನ ತಿನ್ನಲ್ರಿ. ಇದು ಭಾಳ ಚಲೋದು ಆರೋಗ್ಯಕ್ಕೂ. ಈಗಿನ ವಾತಾವರಣಕ್ಕೆ ಎಲ್ಲ ಆರೋಗ್ಯಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಿ ಅಂದ್ರೂ ಕಡಿಮೆನೇ ರೀ. ಪಲ್ಯ ಮಾಡ್ಬೋದಾಗಿತ್ತು ರೀ ಫ್ರೆಂಡ್ಸ. ಬಟ್ ಮಧ್ಯಾಹ್ನ ಇಲ್ಲಿ ಪ್ರಸಾದ ಐತಿ. ಯಜಮಾನ್ರು ಬರಲ್ಲ ಅಂತಾರೆ ಮಧ್ಯಾಹ್ನ ಊಟಕ್ಕೆ. ಮತ್ತು ಮಧ್ಯಾಹ್ನ ಮಾಡಿದ ರಾತ್ರಿ ಅದೇ ಕೊಟ್ರೆ ನಮ್ಮ ಮನ್ಯಾಗ ಜಗಳ ಚಾಲು ಆಗ್ಬಿಡ್ತಾವ್ರಿ. ಏನು ಮಾಡಿದ್ರು ಫ್ರೆಶ್ ಮಾಡಿನೇ ಮಾಡಬೇಕು. ಮಧ್ಯಾಹ್ನ ಬಾಜಿ ಕೊಟ್ಟು ಅವಾಗಿನ ಬಾಜಿ ಕೊಟ್ಟು ಒಂದಕ್ಕೆ ಎರಡು ವಾದ ವಿವಾದ ಶುರು ಆಗಿಬಿಡ್ತಾವೆ. ಈಗ ಅದಕ್ಕೆ ಮಕ್ಕಳಿಗೆ ಡಬ್ಬಿ ಕಟ್ಟಿನಿ. ಚಾಕ ಸಕ್ಕರೆ ಚಪ್ಪಡಿ ಹಾಕ್ತೀನಿ ರೀ. ಮಕ್ಕಳ ಸ್ಕೂಲಿಗೆ ಹೋದ್ರು ನೋಡ್ರಿ. ಮತ್ತು ಈಗ ಉಳ್ದಿದ ಕೆಲಸ ಮಾಡ್ಬೇಕಾದ್ರೆ ನೀರಂತರೂ ಹೋಗಿದಾವ. ಹಾಗಾಗಿ ಆಮೇಲೆ ಸಾಯಂಕಾಲ ಮತ್ತೊಂದು ಟೈಮಿಗೆ ಬರ್ತಾವೆ. ನೀರಿದ್ದ ಮಾಡಿದ್ರೆ ಕೆಲಸ ಲಘುನ ಆಗುತ್ತಾ, ಸ್ವಚ್ಛನದಂಗೆ ಆಗುತ್ತಾ. ಬ್ಯಾರಲ್ ಅಂತೂ ರೀ ಸೆಕೆಂಡ್ ಆಪ್ಷನ್ ಇಲ್ಲ, ಸ್ಟೋರ್ ಮಾಡಿ ಇಡಲೇಬೇಕು. ಹಾಗಾಗಿ ಸ್ಟೋರ್ ಮಾಡಿ ಇಟ್ಟೈತ್ರಿ. ಎಮರ್ಜೆನ್ಸಿಗೆ ಅಂತೇಳಿ ಸ್ಟೋರ್ ಮಾಡಿ ಇಡೋದು. ಒಮ್ಮೆ ನೀರು ಬೋರ್ನ್ಯಾಗ ಬರ್ಲಿಕ್ಕಂದ್ರೆ ಮ್ಯಾಗೂ ಬಿಡಂಗಿಲ್ಲ. ಮ್ಯಾಗ ನೀರಿಲ್ಲಂದ್ರೆ ಯಾರಿಗೆ ನೀರು ಸಲ್ಲಂಗಿಲ್ಲ. ಹಾಗಾಗಿ ಸ್ಟೋರೇಜ್ ಮಾಡಿ ಇಟ್ಟಿದ್ದು ಏನು ಕೆಟ್ಟಲ್ಲ, ಅದು ಯೂಸ್ ಆಗುತ್ತೆ ರೀ ಫ್ರೆಂಡ್ಸ. ಟಾಯ್ಲೆಟ್ಗಂದ್ರೆ ಮೇನ್ ಬೇಕಾ. ಒಂದಿನ ಬಾಂಡೆ ತಿಕ್ಕಲಿಕ್ಕಂದ್ರೂ ನಡಿತೈತಿ, ಒಗ್ಯಾಣ ಒಗಿಲಿಕ್ಕಂದ್ರೂ ನಡಿತೈತಿ. ಟಾಯ್ಲೆಟ್ಗೆ ಬಾತ್ರೂಮ್ಗೆ ಬೇಕಲ್ರಿ ನೀರು. ಸೊ ಹಾಗಾಗಿ ತುಂಬಿಡೋದು. ಚಳ್ಳಂಬ್ರಿಕಾಯಿ ಬೆಳ್ಳಿ ಸಿಕ್ಕಾಪಟ್ಟೆ ದೊಡ್ಡದಾಗ್ಬಿಟ್ಟೈತಿ ನೋಡ್ರಿ. ನಿಮ್ಗೆ ಕ್ಯಾಪ್ಚರ ಅಷ್ಟು ಇದು ಅನ್ಸಲ್ಲಾಗೈತಿ ವಿಡಿಯೋದಾಗ. ಬಟ್ ಡೈರೆಕ್ಟ್ ನೋಡಕತ್ತೀವಲ್ಲ, ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ದೊಡ್ಡದಾಗೈತಿ. ಎಲ್ಲಿಂದ ಎಲ್ಲಿಗೆ 6ನೇ ಅಂತಸ್ತಿಗೆ ಹಬ್ಬೈತಿ ನೋಡ್ರಿ. ಅದು ಬೆಳ್ಳಿ ಏನಂತೀರಿ ನೋಡ್ರಿ. ಫುಲ್ಲು ಭಾಳ ಆಗ್ಯಾವ್ರಿ ಒಳ ಚಳಂಬ್ರಿಕಾಯಿ. ಬಟ್ ಅದಕ್ಕೆ ಹರಿಯಕ್ಕೆ ಒಯ್ನೇ ಆಗಲ್ಲ ನೋಡ್ರಿ. ನನಗಂತರೂ ದಿನ ನೋಡದೆ ಆಗಿಬಿಟ್ಟೈತಿ. ಇಲ್ಲಂತ್ರೂ ಮಸ್ತ್ ಕಾಣಿಸ್ತಾವೆ ನೋಡ್ರಿ. ಗಣೇಶ ಜನ್ಮಾಷ್ಟಮಿ ಇರೋದ್ರಿಂದ ಮತ್ತೆ ಮಧ್ಯಾಹ್ನ ಟೈಮ್ದಾಗ ನಾವು ಕೂಡ ಹೋಗಿ ಗಣೇಶನ ಆಶೀರ್ವಾದ ಪಡ್ಕೊಂಡು ಪ್ರಸಾದ ಇತ್ತು ರೀ. ಇಲ್ರಿ ಸಜ್ಜಕ ಅನ್ನ ಸಾರು ಇತ್ತು. ಅದನ್ನು ನಾವು ಕೂಡ ಪ್ರಸಾದನ ತಗೊಂಡು ಬಂದ್ವಿ. ಗಣೇಶನ ಒಂದು ಆಶೀರ್ವಾದ ನಿಮಗೂ ನಮಗೂ ಎಲ್ಲರಿಗೂ ಇರಲಿ ಫ್ರೆಂಡ್ಸ. ಮತ್ತು ಗಣಪತಿ ಜನ್ಮಾಷ್ಟಮಿ ಇರೋದ್ರಿಂದ
ನಮಸ್ಕಾರ ಮಾಡಿಕೊಂಡು ಹಾಗೆ ಪ್ರಸಾದ ಇತ್ತು ಶೀರಾ ಮತ್ತು ಅನ್ನ ಸಾರು ಅದಿಷ್ಟು ಪ್ರಸಾದ ತೊಗೊಂಡಿವಿ. ನಮ್ಮ ಕೈತ ಮತ್ತು ನಾವು ಇಬ್ಬರು ಹೋಗಿದ್ದೀವಿ ನೋಡ್ರಿ. ಇವಾಗ ಏನೈತಿ ಪಾರ್ಸಲ್ ಆಗ್ಯಾವ್ರಿ, 2 ಪಾರ್ಸಲ್ ಹಾಕಿ ಬರ್ತೀನಿ. ಓಕೆ ಅವತ್ತಿಂದ ಅವತ್ತು ಹಾಕಿರಿ ಮತ್ತು ನೀರಾಡ್ರಿ. ನಿನ್ನೆ ಒಂದು ಹಾಕ್ಬೇಕಾಗಿತ್ತು, ಹಾಕೋದಾಗಲಿಲ್ಲ. ಸ್ಟೆಪ್ಲರ್ ತೊಗೋತೀನಿ. ಸೊ ಇದು ಖಾಲಿ ಆಗೈತೆ ರೀ, ಜಿಗಟ್ ಪಟ್ಟಿ ಖಾಲಿ ಆಗೈತಿ. ಅದು ಹಿಂಗತ್ತೆ ಬಬಲ್ಸ್ ಇರ್ತೈತೆ ನೋಡ್ರಿ, ಬಬಲ್ಸ್ನ ಸುತ್ತಬೇಕಲ್ಲ ಹಾಗೇ. ಮತ್ತು ಇಲ್ಲೊಂದು ಸೀರೆ ಆರ್ಡ್ರ್ ಆಗೈತಿ, ನಿನ್ನೆ ಹಾಕಿ ಬರ್ಬೇಕಾಗಿತ್ತು, ಆಗಿಲ್ಲ. ಹಾಗಾಗಿ ಅಲ್ಲಿ ಜಿಗಟ್ ಪಟ್ಟಿ ತೊಗೊಂಡು ಅದು ಪ್ಯಾಕ್ ಮಾಡಿ ಹಾಕಿ ಬಂದುಬಿಡ್ತೀನಿ ರೀ. ಸೇರಿ ಆಗಿಬಿಡುತ್ತೆ. ಇಡ್ಲಿಕ್ಕೆ ಇವತ್ತು ನಾಳೆ ಅನ್ಕೋತ ಕೂತ್ರೆ ನಾಳೆಗೆ ಮತ್ತೆ ಎಂತ ಕೆಲಸ ಬರ್ತಾವೆ, ಹಂಗಾಗಿ ಆಗಂಗಿಲ್ಲ. ಇವೆರಡು ಹಾಕಿ ಬರೋಣ ಅಂತ ಬರ್ರಿ. ಜಿಗಟ್ ಪಟ್ಟಿ ತೊಗೊಂಡೆ ನೋಡ್ರಿ, 10 ರೂಪಾಯಿಗೆ ಒಂದಂತ. ಇದೊಂದು ಸ್ವಲ್ಪ ಇದೇ ಐತ್ರಿ, ತೆಳ್ಳಗೈತಿ, ಅಂದ್ರೆ ಆಗಲಿ ಕಡಿಮೆ ಐತಿ, ಪರವಾಗಿಲ್ಲ. ಜಿಗುಟ್ ಐತಿ, ಗರ್ದಿ ಐತ್ರಿ, ಸಿಕ್ಕಾಪಟ್ಟೆ ಗರ್ದಿ ಇತ್ತು. ಗಣಪತಿ ಜನ್ಮಾಷ್ಟಮಿ ಇರೋದ್ರಿಂದ ಇದು ಏನಾದರೂ ಪ್ರಸಾದ ಹಂಚಕ ಮಾಡೋಕೆ ಅವು ಇವುದಂತೂ ಇರ್ತಾವಲ್ರಿ ಡಿಶ್ಗಳು, ಆ ಥರದ್ದು. ಇಲ್ಲಿ ಆರೆಂಜ್ ಅದು, ಆರೆಂಜ್ ತೊಗೊಳೋಣ ಬರ್ರಿ. ನೋಡ್ರಿ ಆರೆಂಜ್ ಟಾಕಾ ಬರ್ತೆ 100 ರೂಪಾಯಿಗೆ 1.5 ಕಿಲೋ ಅಂತ ನೋಡ್ರಿ ಫ್ರೆಂಡ್ಸ್. ಆರೆಂಜ್ ಸ್ವಸ್ತ್ ಇದ ತಿನ್ನೋದ್ರಿ. ಈ ಸೀಸನ್ ನೋಡ್ರಿ, ಈಗ ಆರೆಂಜ್ ಸೀಸನ್ ಇರೋದ್ರಿಂದ ತಿನ್ನೋದು ನೋಡ್ರಿ. ಸ್ವಸ್ತ್ ಇದ್ದಾಗ ಮಸ್ತ್ ತಿನ್ನೋದು. ಯಾವ ಸೀಸನ್ನಾಗ ಏನು ಬರ್ತಾವ ಹಣ್ಣುಗಳನ್ನ ತಿನ್ಬೇಕು ನೋಡ್ರಿ, ಅಂದ್ರೆ ಟೇಸ್ಟಿ ಆಗಿರ್ತಾವೆ, ಮಸ್ತ್ ರುಚಿ ಅದಾವ್ರಿ ಹಣ್ಣ. ಈ ಮಕ್ಳಿಗೆ ಭಾಳ ಇಷ್ಟ ಆಕತ್ತಾವ. ಒಂದು 4 ಸರಿ ಆಯ್ತು ತರಕತ್ತೀವು. ಇವ್ರ ಬಲ್ಲೆಕ್ಕ ನೋಡ್ರಿ, ಮನೆ ಇವ್ರ ಬಲ್ಲೆಕ್ಕ ತೊಗೊಂಡಿವಿ. ಫೋನ್ಪೇ ಮಾಡ್ತೀನಿ ರೀ ಫ್ರೆಂಡ್ಸ್. ಈ ಸದ್ಯಕ್ಕೆ 1.5 ಕಿಲೋ ಆರೆಂಜ್ ತೊಗೊಂಡು ಹೊಂಟಿ ನೋಡ್ರಿ ಸದ್ಯಕ್ಕೆ ಫ್ರೆಂಡ್ಸ. ಎಲ್ಲಿ ಹೋದಲ್ಲಿ ಬಂದಲ್ಲಿ ವಿಡಿಯೋ ಮಾಡ್ಕೋತ ಹೋಗ್ಬೇಕ್ರಿ. ಏನು ಮಾಡೋದು, ಬ್ಲಾಗ್ ಮಾಡ್ಬೇಕಂದ್ರೆ ಎಲ್ಲ ಸ್ವಲ್ಪ ಎಕ್ರಲಟ ಮಾಡ್ಬೇಕ್ರಿ. ಸೊ ಇವತ್ತು ಲೇಟ್ ಆಯಿತು. ಪ್ರಸಾದ ತೊಗೊಂಡು ನಾನು ಬಂದು ನೋಡ್ರಿ 3-3:30 ಗಂಟೆ ತನಕ ಆನ್ ಇರ್ತಾ ಪೋಸ್ಟ್. ಸ್ವಲ್ಪ ರಶ್ ಐತೆ ಇಲ್ಲ ಗೊತ್ತಿಲ್ಲ, ಇಷ್ಟು ಡಿಲೇ ಆಗಿದೆ. ಫಸ್ಟ್ ಟೈಮ ಇಷ್ಟು ಲೇಟಾಗಿ ಇದೇ ಫಸ್ಟ್ ಟೈಮ್ ಬಂದೀನಿ ರೀ ಪೋಸ್ಟಿಗೆ. ಹೋಗ್ತೀನಿ ಈಗ ಜಿಗಟ್ ಪಟ್ಟಿ ಸಂಬಂಧ ನಿಂತೆ ನೋಡ್ರಿ. ಯಜಮಾನ್ರಿಗೆ ಹೇಳಿದ್ರೆ ಅವ್ರೇನು ಕೇಳಾಗ ಹಾಕ್ಕೊಳಂಗಿಲ್ಲ, ತಂದು ಕೊಡೋಲ್ಲ. ಸುಮ್ಮನೆ ಮಾತು ಹೇಳೋದು, ಅವ್ರು ತರ್ಲಾರ್ದೆ ಇರೋದು, ಮನ್ಯಾಗ ಜಗಳ ಆಗೋದು ಇವೇ ಆತವ. ನಂದು ನಾ ಬಿಡುಗಡೆ ಇಲ್ಲ ಅಂತೇಳಿ ಮಾಡೋದು ನೋಡ್ರಿ. ರಿಸ್ಕ್ ಇರ್ತದೆ, ಜಿಮ್ಮೆದಾರಿ ಕೆಲಸ ಇರ್ತದೆ, ರೊಕ್ಕ ಹಾಕಿಸ್ಕೊಂಡಿರ್ತೀವಿ. ಪಟ್ಟಂತ ಆರ್ಡ್ರ್ ಹಾಕಿ ಬಂದುಬಿಟ್ರೆ ನನಗೂ ನಿರಾಳ. ಟೈಮ್ ಸರಿ ಹೋಗ್ತಾವೆ. ಕಸ್ಟಮರ್ ಆರ್ಡ್ರ್ ಹಾಕಿದ ಬಿಟ್ಟನ್ನು ಚಾಲು ಮಾಡಿಬಿಡ್ತಾರೆ. ಬರ್ತಾವ ಇಲ್ಲ ಅಕ್ಕ ಯಾವಾಗ ಬರ್ತಾವೆ ಅಂತೇಳಿ. ತುಂಬ ಜನ ಆನ್ಲೈನ್ ಮೋಸ ಮಾಡ್ತಾರೆ ನೋಡ್ರಿ. ಅವರಿಗೂ ಭಯ ಇರ್ತೈತೆ, ಅಮೌಂಟ್ ಹಾಕಿರ್ತಾರಲ್ಲ ಅಡ್ವಾನ್ಸ್, ಭಯ ಇರ್ತದೆ. ಹಂಗಾಗಿ ಪಟಕನಾಗ ಹಾಕಿ ಬಂದುಬಿಟ್ರೆ ಅವ್ರಿಗೆ ಮೆಸೇಜ್ ಹೋಗ್ತದೆ. ಅವ್ರು ನಾನು ಕೇಳಿದ್ರು ಟ್ರ್ಯಾಕಿಂಗ್ ID ಒಳಗೆ ಚೆಕ್ ಮಾಡ್ರಿ ಅಂತ ಹೇಳೋಕ್ಕೂ ಬರುತ್ತಾ. ಹೋಗೋಣ ಬರ್ರಿ. ಪೋಸ್ಟಿಗೆ ಹಾಕಿದ್ದೀನಿ ರೀ, ಪೋಸ್ಟಿಗೆ ಹಾಕಿ ಸ್ಲಿಪ್ ತೊಗೊಂಡೆ. ಈಗ ಮನೆಗೆ ಹೋಗೋದು ನೋಡ್ರಿ. ಲೇಟ್ ಆಯಿತು, ಭಾಳ ರಶ್ ಇತ್ತು ರೀ ಫ್ರೆಂಡ್ಸ್. ಇವತ್ತು ಯಾಕೋ ಗೊತ್ತಿಲ್ಲ, ಲೇಟಾಗಿ ಬರಬಾರ್ದ್ರಿ. ಇನ್ನು ಮೇಲೆ ಲಗೋಟ್ ಬರ್ಬೇಕು. ಶಾಲೆಗೆ ಮಕ್ಕಳನ್ನ ಕಳಿಸಿದ್ಬಿಟ್ಟೆ ಬಂದುಬಿಡ್ತಿದ್ದೆ 12:30 ಅಷ್ಟೊತ್ತಿಗೆ ದಿನ. ಬಟ್ ಇವತ್ತು ಅಲ್ಲಿ ಪ್ರಸಾದಕ್ಕೆ ಹೋಗಿ ಬಂದ್ವಿ, ಹಂಗಾಗಿ ಲೇಟ್ ಆಯ್ತು ರೀ. ಫುಲ್ ರಶ್ ಅಂದ್ರೆ ರಶ್ ಕೇಳಬೇಡ್ರಿ. ಸ್ಟಿಕ್ಕರ್ ಅಂಟಿಸಿದ ಆರೆಂಜ್ ನೋಡ್ರಿ. ಮೊದಲ ಆ್ಯಪಲ್ ಅದೆಲ್ಲ ಬರ್ತಿದ್ದು ನೋಡ್ರಿ. ಸ್ಟಿಕ್ಕರ್ ಅಂಟಿಸಿದ್ದು ಜಾಸ್ತಿ ರೇಟಿಂದು, ಸ್ಟಿಕ್ಕರ್ ಅಂಟಿಸೇ ಇರುವಂಥದ್ದು ಕಡಿಮೆ ರೇಟಿಂದು. ನಾನು ಮೊನ್ನೆ ಜರ್ಮನಿದು ಅಂದ್ರೆ ನಮ್ಮ ಒಂದು ಕನ್ನಡಿಗರು ಜರ್ಮನಿಯೊಳಗೆ ಹೋಗಿ ಇದಾರಿ ಅಲ್ಲಿ. ಅವರು ಅಲ್ಲಿ ಹಣ್ಣುಗಳು ತರಕಾರಿಗಳು ರೇಟ್ ಎಷ್ಟು ಹೆಂಗೆ ಎಲ್ಲನೂ ಕೂಡ ಎಕ್ಸ್ಪ್ಲೇನ್ ಮಾಡಿ ಹೇಳಕತ್ತಿದ್ರು. ಒಂದು ದಾಳಿಂಬ್ರಿ ಹಣ್ಣು ಅಲ್ಲಿ ಜರ್ಮನಿಯೊಳಗೆ 1000 ರೂಪಾಯಿ ಅಂತ್ರಿ. ಒಂದು ದಾಳಂಬ್ರಿ ಹಣ್ಣಿಗೆ ಜರ್ಮನಿಯೊಳಗೆ 1000 ರೂಪಾಯಿ ರೇಟ್ ಅಂತ. ಮತ್ತು ಬೆಳ್ಳುಳ್ಳಿಗೆ 400 500, 2 ಗಡ್ಡೆ 3 ಗಡ್ಡೆ ಇದ್ದು ರೀ. ಅದಕ್ಕೆ 500 ಎಷ್ಟ ಹೇಳಿದ್ರಿ ಫ್ರೆಂಡ್ಸ. ಮತ್ತು ಸೌತಿಕಾಯಿ ರೀ, 3 ಸೌತಿಕಾಯಿ ಇದ್ದು 3 ಸೌತಿಕಾಯಿಗೆ 600 500 ರೂಪಾಯಿ ಏನೋ ಹೇಳಿದ್ರಿ ಫ್ರೆಂಡ್ಸ. ಅಷ್ಟು ರೊಕ್ಕ ಕೊಟ್ಟು ಅಲ್ಲಿ ಅವ್ರು ತಿಂತಾರಂದ್ರೆ ನಮಗೆ ಇಲ್ಲಿ ನಮ್ಮ ಒಂದು ಸುತ್ತಮುತ್ತ ಎಷ್ಟು ಸ್ವಸ್ಥ ಮನೆ ಮುಂದೆ ಮಾರಕ್ಕೆ ಬರ್ತಾವು. ಅಲ್ಲಿ 1000 ರೂಪಾಯಿ ಕೊಟ್ಟು ಒಂದು ದಾಳಿಂಬ್ರಿ ಹಣ್ಣು ತಿಂತಾರ. ಅಷ್ಟು ಕಾಸ್ಟ್ಲಿ ಇದ್ರೂ ತೊಗೊಂಡು ತಿಂತಾರ. ಬಟ್ ನಮ್ಮಲ್ಲಿ ಸ್ವಸ್ಥ ಇದ್ರೂ ಕೂಡ ನಮ್ಗೆ ತೊಗೊಂಡು ತಿನ್ನೋಕೆ ಆಗಂಗಿಲ್ಲ.
ಸೊ ಯಾವಾಗಾರ ಒಂದ್ಸರಿ ಈ ಥರದ ಹಣ್ಣುಗಳನ್ನ ತಿನ್ಬೇಕ್ರಿ ಫ್ರೆಂಡ್ಸ. ಯಾವ್ಯಾವ ಸೀಸನ್ದಾಗ ಯಾವ ಥರದ ಹಣ್ಣು ಬರ್ತಾವಲ್ಲ ಆ ಹಣ್ಣುಗಳು ತಿಂದ್ರೆ ನಾವೇನು ಕಂಡಪಟ್ಟಿ ಕಳ್ಕೊಳೋದು ಏನೂ ಇಲ್ಲ. ಒಳ್ಳೇದು ಮಸ್ತ್ ಅದಾವ್ರಿ. ಸ್ವೀಟ್ ಅದಾವ್ರಿ ಮಸ್ತ್. ಅದು ಭಾಳ ದಿನ ಆಗೈತೆ ಅವ್ರು ವಿಡಿಯೋ ಮಾಡಿ. ಈ ಸದ್ಯಕ್ಕೆ ಆರೆಂಜಿನ ಸೀಸನ್ ಐತಿ. ಬಟ್ 100 ರೂಪಾಯಿಗೆ 1.5 ಕಿಲೋ. ಸೊ ಇಷ್ಟು ಬಡ್ದಾಡಿ ಇಷ್ಟೆಲ್ಲ ಓಡಾಟ ಮಾಡಿ ಒಮ್ಮೆ ಏನು ಮಾಡ್ತೀನಂದ್ರೆ ಏನೋ ಸೀರೆದು ತಾಳೆ ಸರ್ದು ಒಂದು 200 300 400 ಹಿಂಗೆ ಜಮಾ ಆಗಿರ್ತಾವಲ್ಲ ಆ ರೊಕ್ಕಿನಾಗ ಹಣ್ಣಾರ ತರ್ತೀನಿ. ಇಲ್ಲಿಕ ಮನೆಗೆ ಏನಾರ ಬೇಕಾಗಿದ್ದು ಸಾಮಾನಾರ ತಂದುಬಿಡ್ತೀನಿ. ಎಲ್ಲನೂ ಒಮ್ಮೆ ವಿಡಿಯೋದಾಗ ತೋರ್ಸಕ್ಕೆ ಹೋಗಲ್ರಿ, ಯಾಕಂದ್ರೆ ಮಾಡೋದ ಸಂಸಾರ ಸಂಬಂಧ ಅಲ್ಲ. ಹಾಗಾಗಿ ಮನೆಗೆ ಏನಾರ ಖಾಲಿಯಾಗಿರ್ತೈತಿ ಅದು ತೊಗೊಂಡು ಬಂದುಬಿಡ್ತೀನಿ. ಅಂದ್ರೆ ಬಂದಿದ್ದು ಅಮೌಂಟ್ನ್ಯಾಗ ಲಾಭ ಅಂತ ಒಮ್ಮೆ ಬಂದಿರ್ತೈತಲ್ಲ, ಒಮ್ಮೊಮ್ಮೆ ಏನಾರ ಮನೆಗೆ ತೊಗೊಂಡು ಬಂದುಬಿಡ್ತೀನಿ. ಸೊ ಈಗ ಮಕ್ಕಳಿಗೂ ಇಷ್ಟ, ಸೀಸನ್ನು ಐತಿ, ಸ್ವಸ್ನ್ಯಾಗೂ ಅದಾವು. ಟೇಸ್ಟ್ ಅಂತೂ ಸೂಪರ್ ರೀ. ಮೊನ್ನೆ ಸರಿಗೆ ಅವ್ರ ಬಲೆಕ ತೊಗೊಂಡಿದ್ದೆ ಇಲ್ಲೇ ನಮ್ಮ ಮನೆ ಹತ್ರನೇ. ಅದು ಮತ್ತು ಅವರ ಕಾಣಿಸಿದ್ರು ಟೇಸ್ಟ್ ಅಂತೂ ಮಸ್ತ್ ಅದಾವು. ಸೊ 100 ರೂಪಾಯಿಗೆ 1.5 ಕಿಲೋ. ನಿಮ್ಮ ಕಡೆಗೆ ಹೆಂಗೆ ಅದಾವು ಕಮೆಂಟ್ ಮಾಡಿ ಹೇಳ್ರಿ. ಫ್ರೆಶ್ ಬಂದ್ಬಿಟ್ಟೆ ತಿನ್ಬೇಕಂತ ಅನಿಸಿತು. ಸೊ ತಂದು ಇನ್ನೂ 2 ಅದಾವು ಅಂದ್ರೂ ಇರಲಿ ಅಂತೇಳಿ ತೊಗೊಂಡು ಬಂದೆ ನೋಡ್ರಿ. ರುಚಿ ಅದಾವ, ಭಾರಿ ಅದಾವ, ಮಸ್ತ್ ಅದಾವ ಫ್ರೆಂಡ್ಸ. ನಾನು ನಿಮ್ಗೆ ಹೇಳೇ ಇಲ್ಲ ನೋಡ್ರಿ. ಇದು ಏನೈತೆ ನೋಡ್ರಿ, ಪ್ಲಾಸ್ಟಿಕ್ಕಿಂದು ಬುಟ್ಟಿ ರೀ. ಭಾಳ ದೊಡ್ಡದು ಇಲ್ಲ, ಭಾಳ ಸಣ್ಣದಿಲ್ಲ, ಮೀಡಿಯಮ್ ಐತಿ. ಒಗ್ಯಾಣ ಒಗಿಕ ಮಸ್ತಾಗುತ್ತೆ. ಇವು ಬಕೆಟ್ನಾಗ ಹೈಟ್ ಆಗಿಬಿಡ್ತಾವೆ ಇವು ಬಕೆಟ್. ಇವು ಬುಟ್ಟಿ ಅಂತಂದ್ರೆ ಇದು ನೀಟಾಗಿ ಒಗಿಬೋದ್ರಿ, ಕಂಫರ್ಟಬಲ್ ಅಂತ ಅನಿಸ್ತದ. ಹಾಗೆ ಇದೊಂದು ತುಂಬಿಡ್ತಿದ್ವಿ. ಎಕ್ಸ್ಟ್ರಾ ನೀರು ಬೇಕಾಗ್ತಾವಲ್ಲ, ನೀರಿಂದೇನು ಕೈ ಕೊಡೋ ಚಾನ್ಸಸ್ ಭಾಳ ಆಗಿಬಿಟ್ಟೈತಿ. ಈಗ ಅದಕ್ಕಂತೇಳಿ ಇರ್ಲಂತೆ ತುಂಬಿಡ್ತಿದ್ದೆ. ಬಟ್ ಈಗ ಇರಲಿ ರೀ, ಸಾಕು ಇದ್ದಿದ್ರಾಗನೇ. ಯಾಕಂದ್ರೆ ನೀರು ಬಂದ್ಬಿಟ್ಟೆ ಸ್ವಲ್ಪ ಕೆಲಸ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡ್ತೀನಿ ನಾನು. ಹಾಗಾಗಿ ಇದೊಂದು ಬಕೆಟ್ ಟಾಯ್ಲೆಟ್ದಾಗ ಇಡ್ತೀನಿ ರೀ. ಅಲ್ಲಿ ಒಂದಾಗೈತಿ, ಒಂದು ಸಣ್ಣದು ಮತ್ತೊಂದು ದೊಡ್ಡದಾಗೈತಿ. ಇದನ್ನು ಕೂಡ ಅಲ್ಲೇ ಇಟ್ಬಿಡ್ತೀನಿ, ನೀಟಾಗಿ ತೆಗೆದಿಟ್ಟಿನಿ. ಸೊ ಇದನ್ನು ಮ್ಯಾಗ ಇಡ್ತೀನಿ, ಜವಾರಿ ಮ್ಯಾಗ. ಈಗ ಇದನ್ನು ಯೂಸ್ ಮಾಡ್ತೀನಿ ರೀ ಫ್ರೆಂಡ್ಸ. ಆ ಟೇಬಲ ಅಲ್ಲೇ ಐತಿ. ಎಲ್ಲ ನೀಟಾಗಿ ಬಚ್ಚಲ ಗಿಚ್ಚಲ ಎಲ್ಲ ತಿಕ್ಕಿನಿ ರೀ. ಬಚ್ಚಲ ಅದೆಲ್ಲ ಕೂಡ ತಿಕ್ಕೊಂಡು ಒಗ್ಯಾಣ ಒಗ್ದೀನಿ. ನೀರು ಅರ್ಧ ಒಗ್ಯಾಣಿದ್ದು ನೀರು ಹೋಗ್ಬಿಟ್ಟು ಇಲ್ಲಿ ನೋಡ್ರಿ ನೀರು ಎಷ್ಟು ಹೊಲಸಿಗ್ಯಾವ. ಇದು ನಾಳೆಗೆ ತೊಳೆದು ಬೇಕಂದ್ರೆ ನೀರು ಅದಾವಿನ ನೋಡ್ತೀನಿ ಫ್ರೆಂಡ್ಸ್. ನಾಳೆ ಬೆಳಗ್ಗೆ ತುಂಬಂಗಿಲ್ಲ, ಸಾಯಂಕಾಲ ತೊಳೆದು ತುಂಬಕ್ಕೆ ಬರುತ್ತೆ. ಆ ಥರ ಅಂದ್ಕೊಂಡಾಗ ಒಮ್ಮೆ ನೀರು ಕೈ ಕೊಟ್ಬಿಡ್ತಾವೆ. ಸೊ ಅದಕ್ಕೂ ಭಯ ಬರುತ್ತೆ ನೋಡ್ರಿ ನನಗಂತ್ರನ. ಈಗ ಇದ್ರದ್ದು ಕೆಲಸ ಆಗೈತಿ ಬಚ್ಚಲ್ದಂದು. ಹಾಗೆ ನೋಡ್ರಿ, ನನ್ನ ಮಗ ದೊಡ್ಡ ಹುಡುಗಾಗ್ಯಾನ. ಈಗ ದೇವ್ರ ಮುಂದೆ ದೀಪ ಹಚ್ಚಕತ್ತಾನ, ಕಂಡಪಟ್ಟಿ ಎಣ್ಣೆ ಹಾಕ್ತಾನ. ಅವ್ರ ಪಪ್ಪನ ಮೊನ್ನೆ ತಂದಿನ ಎಣ್ಣೆ, ನೀನೇ ತಂದಿನ ಎಣ್ಣೆ. ದೇವ್ರ ಮುಂದೆ ನಾವಂತರೂ ಎಲ್ಲ ದೇವ್ರ ದಿಂಡ್ರ ಅಡ್ಡಾಡೋದು ಭಾಳ ಕಡಿಮೆ. ಜೊತೆಗೆ ಹೂವು ಪೂವು ದಿನ ನಮ್ಮ ಯಜಮಾನರಿಗೆ ಎದುರು ತರಲ್ಲ. ನಾನೇನು ಈ ಕಡೆ ಹೋಗ್ತೀನಿ ನೋಡ್ರಿ, ಅಲ್ಲಿ ತರಬೇಕು ಅನ್ಕೋತೀನಿ. ಹೋಗಿ ಬರೋಷ್ಟೊತ್ತಿಗೆ ಲೇಟ್ ಆಗುತ್ತೆ. ಯಜಮಾನ್ರು ಮಕ್ಕಳು ಮನೆ ಕೆಲಸ ಮಾಡಿ ಮಕ್ಕಳನ್ನೆಲ್ಲ ಸಾಲಿ ಕಲಿಸಿ ಮತ್ತು ಹೋಗಿ ಆಮ್ಯಾಗ ಪೋಸ್ಟು ಹಾಕಿ ಒಳ್ಳೆ ಬರಬೇಕಪ್ಪ, ಯಜಮಾನ್ರು ಬರ್ತಾರಂತೆ ಓಡಿ ಬಂದುಬಿಡ್ತೀನಿ. ನಾನು ಖಾಲಿ ಉಪ್ರೇಟ್ ಹೋಗಂಗಿಲ್ಲ. ಕೆಲ್ಸಕ್ಕೆ ಹೋಗ್ತೀನಂದ್ರೂ ಯಜಮಾನ್ರಿಗೆ ಬಯಸ್ಕೋಬಾರ್ದು. ಅವ್ರ ಕಡೆಯಿಂದ ಬರ್ತಾರೆ ಮನೆಗೆ, ಟೈಮಿಗೆ ಬಂದು ಹಾಜರಾಗಬೇಕು ಅವ್ರು ಊಟಕ್ಕೆ ಬರೋಷ್ಟೊತ್ತಿಗೆ ಅಂತೇಳಿ ಓಡ್ಕೊತ ಬಂದುಬಿಡೋದಾಗುತ್ತೆ ರೀ. ಸೊ ಒಮ್ಮೊಮ್ಮೆ ತರ್ತಾರ, ಒಮ್ಮೊಮ್ಮೆ ಮರೆತು ಬಿಡ್ತಾರ. ದೇವ್ರಿಗೆ ಅಡ್ಜಸ್ಟ್ ಮಾಡ್ಕೊರಪ್ಪ ನೀನು ಅಂತ ಹೇಳ್ಬಿಡ್ತೀವಿ. ನಮ್ಮ ಭಕ್ತಿ ಬಡವ್ರ ಭಕ್ತಿ ಬಂಡಿ ತುಂಬ ಅಂತೇಳಿ ದೇವ್ರಿಗೆ ಹೂವು ತಲ್ಲೋದಷ್ಟೇನಿಲ್ಲ, ದೇವ್ರು ಅಷ್ಟು ಶಕ್ತಿ ಕೊಟ್ಟನ. ಬಟ್ ಯಜಮಾನ್ರಿಗೆ ಅದು ಒಳ್ಳೆ ಬುದ್ಧಿ ಕೊಡಲಿ ಇಷ್ಟೇ ಕೇಳ್ಕೊಳೋದು ನೋಡ್ರಿ. ನಮ್ದು ಎಷ್ಟೈತೆ ನಾವು ಅಷ್ಟೇ ಮಾಡ್ತೀವಿ. ಮನಸ್ಸಿಲ್ಲೇ ಒಳ್ಳೇದು ಬಗ್ಸಿದ್ರೆ ಅದೇ ದೇವ್ರಿಗೆ ಅರ್ಪಣೆ, ಅದೇ ಭಕ್ತಿ. ನಿಮ್ಮ ಪಪ್ಪಂದು ಹಿಂಗೆ 4 ದಿನ ಮನೆ ಮಾಡ್ಯಾರಿ. ಅದಲ್ಲಿ ಹೊರಗಿಂದ ಗಂಟೆ ತೆಗೆದು ಇಲ್ಲಿ ತಂದಿಟ್ಟಿಲ್ಲ, ಆ ಡಿಸೈನ್ ಅದು ಕೆಟ್ಟಿತ್ತಿಲ್ಲ. ಅದು ಗಂಟೆ ಎಲ್ಲಿದದು, ಎಲ್ಲಿದದು ಮ್ಯಾಗಿಂದ ಅದು ಅಲ್ಲೈತೆ ನೋಡಿ ಅಲ್ಲಿಗ. ಹಾಂ ಅದ್ರ ಮ್ಯಾಗಿತ್ತಾನ ಅದು. ನಾ ಹೊರಗಿನ ಡಿಸೈನ್ ಅನ್ಕೊಂಡೆ. ಸೊ ನಾನು ಈಗ ಕೈಗೆ ಮುಖ ತಕ್ಕೋತೀನಿ ರೀ. ಬಾಂಡೆಗಳು ಹಿಂಗೆ ಅದ್ದಾರ ಡಬ್ಬಾಕ್ತೀನಿ ರೀ ನಾನು, ಅಂದ್ರೆ ಒಣಗಿ ಬಿಡ್ತಾವೆ ಲಗುಟ್ಟ. ಈಗ ನೋಡ್ರಿ, ಆಮೇಲೆ ಅಷ್ಟು ನೀಟಾಗಿ ಒಳಗಡೆ ಇಟ್ಬಿಡ್ತೀನಿ ರೀ. ಇನ್ನೊಂದು ಚೂರು ನೀರ ಜಾನ್ಲಿ ಇರ್ಲಿಕ್ಕೆ ವಾಸನೆ ಬಂದಂಗೆ ಆಗ್ಬಿಡ್ತಾವೆ. ನೀಟಾಗಿ ನೀರಿದು ಆಗಲಿ. ಸೊ
ಬಿಡಪ್ಪ ಏನು ಮಾಡತ್ತೀನಿ ಅದ್ರಾಗ ಯಾಕೆ ಇಡ್ತೀಯಲ್ಲ ನೀ ಏನೋ ಕರ್ವರ್ ಮಾಡ್ಬೇಡ ನೀ ಸುಮ್ ಕುಂದ್ರಿ ಸರಿ ಅಲ್ಲಿ ದೀಪ ಹಚ್ಚಿನ ಈಗ ಭಾಳ ಶಾಣೆ ಅಂದಂಗೆಲ್ಲ ದೊಡ್ಡ ಸಂಖ್ಯೆ ಮಾಡ್ಬೇಡ ದೀಪ ಹಚ್ಚಿದಲ್ಲಿ ಬಿಡು ನದಿ ನಾನು ಕೈಕಲ್ ಮೇಲೆ ತೊಗೊಂಬಂದು ಪೂಜೆ ಇದು ಮಾಡ್ತೀನಿ ತುಪ್ಪ ದೀಪ ಹಚ್ತೀನಿ ರಾಯರ ಮುಂದೆ ದಮ್ಮ ನಾಚನ ಉದ್ಬತ್ತಿ ಬೆಳಗಕತ್ತೀನಿ ನಿಂದ್ರ ಸಮಾಧಾನ ಸಂಬಳಕೇರ ರುಕೋಜೇರಾ ನೀ 5 ಮಿನಿಟ ನೀನು ಮೀದ ಹಾತ್ ಪಾಯ್ ತೊಗೊಂಡು ನಿಂತಿದ್ದ ಎಲ್ಲ ಬಾಂಡೆ ತಿಕ್ಕಿಟ್ಟಿ ನೋಡ್ರಿ ಇವೆರಡು ಇದು ಒಂದು ಹಿಟ್ಟಿಂದು ಒಂದು ರೊಟ್ಟಿದು ಮನೆ ಸಂಕ್ರಾಂತಿ ರೊಟ್ಟಿ ಮಾಡಿದ್ನೆಲ್ಲ ಅದ್ರಾಗ ಇಟ್ಟಿದ್ದೆ ಅದು ಖಾಲಿಯಾಗೈತಿ ತೊಳೆದಿಟ್ಬಿಟ್ಟಿನಿ ರೀ ಈ ಹಿಟ್ಟು ಬಿಸ್ಕೊಂಬಂದಾರ ಯಜಮಾನ್ರು ಅದನ್ನು ಸ್ವಲ್ಪ ಒಣಗಿಸಿ ಯಾವಾಗೂ ಸಾಮಾನು ಆದ್ಬಿಟ್ಟೆನ ತಿಕ್ಕಿ ಮಾಡಿಟ್ಟು ಒಂಥರ ಫ್ರೆಶ್ ಪಾಸಿಟಿವ್ ಎನರ್ಜಿ ಜಾಸ್ತಿ ಅಂತ ಅನಿಸ್ತದೆ ಅಡುಗೆ ಮನೆಯೊಳಗ ಅಡುಗೆ ಮನೆ ಕ್ಲೀನ್ ಇಟ್ಕೊಂಡ್ರೆ ಅಂದ್ರೆ ನಮಗೂ ಮನ್ಸಿಗೆ ಆರಾಮ ಬಟ್ ನೀರಿಲ್ಲ ಸಂಬಂಧ ಬಾಂಡೆ ಸಿಂಕಿನೇ ಬಿದ್ದು ಬಿಡ್ತಾವೆ ನಮ್ಮ ನೀರಿದ್ದಾಗ ಬಾಂಡೆ ತಿಕ್ಕೊಂಡ್ಬಿಡ್ತೀನಿ ರೀ ಮೊದಲ ಒಗ್ಗರಣೆಕಿನ್ನ ಬಾಂಡೆನೇ ಜಾಸ್ತಿ ಪಟಕನ ತಿಕ್ಕಕ್ಕೆ ಇದು ಮಾಡ್ತೀನಿ ಯಾಕಂದ್ರೆ ಒಗ್ಗರಣಕ್ಕೆ ಕಮ್ಮಿ ಬಿದ್ದರೆ ಬ್ಯಾರೆಲ್ಲ ತೊಗೊಂಡ್ಬಿಡ್ತೀನಿ ಅಲ್ಲಿದ್ದಲ್ಲೇ ಬಟ್ ಇದಕ್ಕೆ ಅಲ್ಲಿಂದ ಇಲ್ಲಿ ತರದಾಗಲ್ಲ ಇಲ್ಲಿ ತುಂಬಿಟ್ಕೊಂಡ್ರೆ ನನಗೆ ಒಂಥರ ಕಿರಿಕಿರಿ ಅಡಚಣದಂಗೆ ಆಗೋಗ್ಬಿಡುತ್ತೆ ಅಡುಗೆ ಮನೆಯಾಗ ಈ ಕಡೆ ಸರಿ ಆ ಕಡೆ ಸರಿ ಆದಂಗೆ ಆಗುತ್ತಾ ಅದಕ್ಕಂತೇಳಿ ನೋಡಿ ಈಗ ನನ್ನ ಮಗನಿಗೆ ಹೇಳ್ತೀನಿ ಅಂದ್ರೆ ಕೇಳೋದೇ ಇಲ್ಲ ನಿಂದ್ರಲ್ಲ ನೋಡ್ರಿ ಈಗ ನಾನು ಕೈಕಲ್ ಮಾರಿ ತಗೋತೀನಿ ರೀ ಬಾಂಡೆ ಅದು ಒಗ್ಯಾಣ ಅದು ಕಸ ಗಿಸ ಎಲ್ಲ ಹೊಡೆದು ಪರ್ಶಿ ಮಧ್ಯಾಹ್ನ ವರ್ಷಿನಿ ಎಲ್ಲ ನೀಟ್ ಐತಿ ಕಸನು ಸಾಯಂಕಾಲದ್ದು ಏನು ಹುಡುಗ ಅವಶ್ಯಕತೆ ಇಲ್ಲ ನೀಟಾಗಿ ಎಲ್ಲ ನಾಲ್ಕು ಮಾಡೋದು ಮತ್ತು ಪರ್ಶಿ ಗಿರ್ಸಿ ಎಲ್ಲ ವರ್ಷಿದ್ ನೋಡಿ ನೀರು ಬರೋಕ್ಕಿಂತ ಮುಂಚೆಗೆ ಹಿಂಗಾಗಿ ಏನು ಟೆನ್ಷನ್ ಇಲ್ಲ ಸೊ ಮಾರಿ ತಗೊಂಬರ್ತೀನಿ ಅನ್ಕೋತ ಮಾತಾಡ್ದಾಗೈತಿ ಅದನ್ನ ಬಿಡು ಅದನ್ನ ಇದು ಮಾಡು ಮಕ್ಕಳು पूजाय राघवेन्द्राय सत्यधर्मरताय बचतां कल्पवृक्षाय गन्धां कामधेनवे पूजाय राघवेन्द्राय सत्यधर्मरताय बचतां कल्पवृक्षाय पूजाय राघवेन्द्राय सत्यधर्मरताय बचतां कल्पवृक्षाय सत्यधर्मरताय बचतां कल्पवृक्षाय पूजाय राघवेन्द्राय सत्यधर्मरताय बचतां कल्पवृक्षाय कामधेनवे राघवेन्द्राय सत्यधर्मरताय सत्यधर्मरताय बचतां कल्पवृक्षाय कामधेनवे पूजाय राघवेन्द्राय सत्यधर्मरताय बचतां कल्पवृक्षाय कामधेनवे पूजाय राघवेन्द्राय सत्यधर्मरताय बचतां कल्पवृक्षाय 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 कामधेनवे ಮಕ್ಕಳಿಗೆ ಸ್ವಲ್ಪ ಪ್ರಾರ್ಥನೆ ಮಾಡಕ್ಕೆ ಕುಂದ್ರಿಸಿದ್ದೀನಿ ರೀ ಈಗ ಚಹಾ ಮಾಡ್ಕೊಡಲ್ಲ ಅವರಿಗೆ ಅವ್ರದ್ದು ಇತ್ತೀಚೆಗೆ ಹ್ಯಾಬಿಟ್ ಬೀಳತ್ತೈತೆ ಅವ್ರಿಗೆ ಚಹಾ ರೂಢಿ ಅದಕ್ಕೆ ಏನು ಮಾಡ್ತೀನಿ ಒಂದೊಂದು ವಾಟಿ ತುಂಬಿ ಹಾಲ ಕೊಡ್ತೀನಿ ರೀ ಅವ್ರಿಗೆ ನನಗೊಬ್ಬೇಕಿಗೆ ಚಹಾ ಮಾಡ್ಕೊತೀನಿ ಸ್ವಲ್ಪ ಹಾಲ ಭಾಳ ಬಿಸಿ ಅದ ಏನು ಏನು दूध ಹಾಕಿನಿ ನಿನಗೆ ಸಕ್ರೆ ಭಾಳ ಬೇಕ್ರಿ ಸಕ್ರೆ ಭಾಳ ತಿಂದು ಖಾಲಿ ಮಾಡಕತ್ತಾನ ನಿನಗೆ ಹೆಂಗೆ ಹೊಡಿತೀನಲ್ಲ ನಿನಗೆ ತೊಗೊಂಡು ಟೋಪನ್ ಲೂಸ್ ಮಾಡಿರ್ತಾನ್ರಿ ಎತ್ಕೊಂಡ್ರಾಗ ತಳಗ್ ಬಿತ್ತಂದ್ರೆ ಎಲ್ಲ ಒಟ್ಟು ನೆಲ್ಸಮ ಆಗುತ್ತೆ ನೋಡು ಅಲ್ಲಿ ಇಟ್ರಿ ಮುಟ್ರಿ ಐತ್ರಿ ಫ್ರಿಜ್ ಅದಕ್ಕೆ ತೆಗೆದು ಹಾಕೊಳಕ್ಕೂ ಬರಲ್ಲ ಸಕ್ರೆ ಗುಳಂಸ ಭಾಳ ಮಾಡಕತ್ತಿದ್ಯಾ ಚಂತನ ಹೊಟ್ಟು ಕಡಿತು ಕುಂಡಿ ಕಡಿತು ಯಾಕ ತಿನ್ನೋದು ಆಯ್ತೈತಿ ಸಕ್ರೆ ತಿನ್ನೋದಕ್ಕ ಆ ಯಾವಾಗ ಇಟ್ಟು ಹಾಲೆ ಹಾಕೊಂಡ್ ಕುಡಿದ್ರೆ ಅದನ್ನ ಮತ್ತೆ ಬೇರೆ ಒಮ್ಮೆ ಹತ್ತೆ ಬಿಡ್ತಾನ ಎಮ್ಮಿ ಬ್ಯಾನ್ ಹತ್ತಿದಂಗ ಅದು ಲೂಸ್ ಐತಿ ಟೋಪನ್ ಪಿಲ್ಯ ಮುಟ್ಟಬೇಡ ಸುಳ್ಳಿ ಸುತ್ತೊಂದ್ ಗುಳಂಗ್ ಕೊಡ್ತೀನಿ ನೋಡು ಮತ್ತೆ ಮುಟ್ಟಿದಂದ್ರೆ ನೀ ಹೇಳ್ತೀನಿ ನಿನಗ ಅಳತಿ ಮಾಡಿ ಇಡ್ತೀನಿ ಸದ್ಯಕ್ಕೆ ಸಕ್ಕರೆ ರೇಟ್ ಐತೆ ಅಂತ ಹೇಳಿ ಆಜು ಬಾಜು ಹಾಲಾಸಿದ್ರೆ ಬಿ ಗೊತ್ತಾಗುತ್ತೆ ನನಗದು ಅಲ್ಲಿ ಎಸಕೊಂಡ್ ಡಬ್ಬಿ ಅದಾವು ಒಂದ್ ತಗೊಳಕ್ ಹೋಗೋಣ ಒಟ್ಟು ತಳಗ್ ಬಿದ್ದು ಅಂದ್ರಗ
ಮಾಡೋದೊಂದು ಮತ್ತೆ ಎಲ್ಲ ಏನ್ ಮಾಡ್ತೀರಿ ಸಂಸಾರ ಸಂಬಂಧ ಹೊಳೆ ಮುಂಚೆ ಅಂತ ಅದಂಗ ಏನಂದ್ರಿ ಏನೂ ಇಲ್ರಿ ಸುಖ ಸುಮ್ ಬರ್ದಾಡ್ ಕುಂತ ಮಾಡೋದ್ ನಾವೇ. ಚಹಾ ಕುಡಿತೀನಿ ತಲೆ ಸುದ್ದಿಲ್ಲ. ಬಾಯ್, ಆಮೇಲೆ ಸಿಗ್ತೀನಿ. ಅವ್ರಿಗೆ ಅಭ್ಯಾಸಕ್ಕೆ ಕುಂಡ್ರಿಸೀನ್ರಿ ಸದ್ಯಕ್ಕೆ. ಇಲ್ಲಿ ಅಭ್ಯಾಸ ಮಾಡತ್ತಾಳ, ಇವ ಇಲ್ಲಿ ಅಭ್ಯಾಸ ಮಾಡಕತ್ತಾನ. ಅರ್ಶಿನ ಕುಂಕುಮಕ್ಕೆ ಕರ್ದಾರಿ ಬಾಜುಕಿನ ಆಂಟಿ. ಇತ್ತೀಚೆಗೆ ಈ ಥರ ಬೇತಾಲ್ ತೆಗೆದು ಇಟ್ಕೊಂಡ್ರೆ ಚಲೋನೇ ಅನ್ಸೋಲ್ತು. ಅರ್ಜೆಂಟ್ನಾಗ ಹೊಂಟೀನಿ ರೀ, ಇಲ್ಲೇ ಬಾಜುಕ ಸೀಮಾ ಆಂಟಿ ಮನೆ, ದೂರ ಏನಿಲ್ಲ, ಹೋಗೋಣಂತ ಬರ್ರಿ. ಸೀಮಾ ಆಂಟಿ ನೋಡ್ರಿ ಟರ್ಬಟ್ ಆಗ್ಯಾರ. ಇಲ್ಲ ನಿಮ್ ಫೋನ್ ಹಚ್ಚಿದಲ್ರಿ, ನಾ ಬಿ ಹಚ್ಚಿದಲ್ಲ. ಹಾ ಅದೇ ಗುಡಿಗೆ ಹೋಗಿರ ಅಂದಲ್ರಿ, ನಿಮ್ಗ ಗುಡಿಗೆ ಹೋಗ್ಯಾರಂದು. ಅಲ್ಲೇ ಹೋಗಿ ಒಂದ್ ಸ್ವಚ್ಛ ಇರ್ತದ ಕಟ್ಟಿ ಮಾಡಲ್ಲ ಸೊ ಆಂಟಿ ಮನೆಗೆ ಅರ್ಶಿನ ಕುಂಕುಮ ಬಂದಿವ್ರಿ. ನಮ್ಮ ಅತ್ತಿದೇರು ನೋಡ್ರಿ ಹಾ ಗರಿ ಇವ್ರು ಭಾಳ ಸಂಬಾತತ್ರಿ ನೋಡ್ರಿ. ನೋಡ್ರಿ ಹಾ 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 ಏನ್ ಕೊಡ್ತೀರಿ? ಹಾ ಐದ್ ಚಲೋ ಐತಲ್ಲ ಕೊಡ್ರಿ. ಮತ್ತ ನಿಮ್ಗಿದ್ದ ನಾಳೆ ನಮಗ್ ಇರ್ತೈತಿ ಏನಿಲ್ರಿವಾ? ನೋಡ್ರಿ ಇಲ್ಲ ಅದಕ್ಕೆ ಕಮೆಂಟ್ ಹಾಕ್ತಾರ ನಿಮ್ ಫ್ಯಾಮಿಲಿ ಸೂಪರ್ ಅಂತೇಳಿ. ಕರೇನೆ ನಮ್ ಮಂದಿ ಮಕ್ಳು ಬಾಳ ಐತ್ ನೋಡ್ರಿ. ತಲೆ ಕೂದ್ಲೇಸದ ಅಟ್ಟು ಮಂದಿ ಇದೀವಿ ನಾವು, ಹೌದಿಲ್ರಿ? ಕಂಡಪಟ್ಟಿ ಮಂದಿ. ಹಾ ಕರೇನೆ ಬಳಗ ಹೆಚ್ಚೈತ್ ನೋಡ್ರಿ. ಕೂತೀವಿ ಜರ ಹರಟಿ ಹೊಡಿತೀವ್ರಿ, ಆಮೇಲೆ ಸಿಗ್ತೀವಿ ನೋಡ್ರಿ ಫ್ರೆಂಡ್ಸ. ರಾತ್ರಿ ಪ್ರಸಾದ ಐತ್ರಿ ಇಲ್ಲಿ ಕಾಳಿಕಾ ಗುಡಿ ಬಲ್ಲಿ ಸೊಲ್ಲಾಪುರದೊಳಗ. ಪ್ರಸಾದ ತಗೊಳಕ್ ಬಂದಿ ನೋಡ್ರಿ. ಗಣಪತಿ ಬಪ್ಪ ಗಣಪತಿ ಜನ್ಮಾಷ್ಟಮಿ ನಿಮಿತ್ತ ಪ್ರಸಾದಕ್ಕೆ ಬಂದೀವ್ರಿ ಫ್ರೆಂಡ್ಸ ನಾವು. ಎಷ್ಟು ಚಂದ ಕೂತಾರ ನೋಡ್ರಿ ಗಣೇಶ್ ಮಹಾರಾಜರು. ಪ್ರಸಾದ ಊಟ ನೋಡ್ರಿ ಫ್ರೆಂಡ್ಸ್. ಮಿಕ್ಸ್ ಬೂಂದಿ ರೀ, ಸಾರು, ಪೂರಿ, ಚೋಲೆ ಮಸಾಲ, ಜೀರಾ ರೈಸ್ ಮಸ್ತ್ ಐತ್ ನೋಡ್ರಿ ಪ್ರಸಾದ.